ಊಟ ಮಾಡಿದೆ ನಮ್ಮ ರೇಖಾ. ಹ್ಞೂ ಆಯ್ತಪ್ಪ, ಇವಾಗಿನ ಊಟ ಮಾಡಿದೆ. ಬಾ ಎಷ್ಟೊತ್ತು ಹೋಯ್ದೆ ನೀನು, ಹೊಲ್ ತಕ್ಕೋದನ್ ಬರೋದೇ ಇಲ್ಲ. ಆಲೆ 11 ಗಂಟೆ ಆಗ್ತಾ ಬಂತು. ಟೈಮ್ ಸರಿಯಾಗಿ ಊಟ ಮಾಡ್ಬೇಕು ಕಣಪ್ಪ. ಊಟ ಮಾಡಲಿಲ್ಲ ಅಂದರೆ ಗ್ಯಾಸ್ಟಿಕ್ ಅಂತೀಯ ನೀನು. ಊಟ ಮಾಡಬೇಕು, ಹೊಲ್ ತಕ್ಕ ಹೋಗಿ ಎಷ್ಟೊತ್ತಾಯ್ತು ನೀನು. ಬಾ ಊಟ ಮಾಡ್ಬಾ, ಫಸ್ಟ್ ಇರೋ ಕೆಲಸ ಎಲ್ಲ ಇರಲಿ. ಯಾಕೆ ಇಷ್ಟೊತ್ತು? ಏ ಏನಿಲ್ಲ ಕಣಮ್ಮ, ನೀರೇ ಆಗಲ್ಲ ಕಣಮ್ಮತ್ತ. ತೆಂಗಿಡಕ್ಕೆ ಯೋಸ್ ನೀರು ಇಕ್ಕಿರೂ ಆಗೋದೇ ಇಲ್ಲ. ಬೋರ್ನ ನೀರು ಕಮ್ಮಿ ಆಗ್ಬಿಟ್ಟೈತೆ. ಬಿಸಿಲು ಬೇರೆ, ಹಂಗೇನೆ ಏನು ಮಾಡ್ತೀಯಮ್ಮ. ನೀರಾಗಲ್ಲ ಅತ್ತ. ನಾನು ತೋಟ ಉಳಿಸ್ಕೊಂಬನ ಅಂತ ಎಷ್ಟೆಲ್ಲ ನೋಡ್ತಾ ಇದ್ದೀನಿ. ಆದ್ರೂ ಯಾಕೋ ನೀರೇ ಆಗ್ತಿಲ್ಲ ಕಣಮ್ಮ. ಒಂಥರ ಬೇಜಾರು. ಅದಕ್ಕೆ ಅತ್ತ ಸುಮ್ಮನೆ ಎಲ್ಲ ಬುಡ್ಕನ ಇಕ್ಕನ ಅಂತ ಹೇಳಿ ಎಲ್ಲ ಪೈಪ್ ಹಾಕಿ ಇಕ್ತಿದ್ದೆ. ಅವು ಆಗಲ್ಲ, ಫುಲ್ ಡೌನ್ ಆಗ್ಬಿಟ್ಟ ಕಣಮ್ಮ ಬೋರ್ನ ನೀರು. ಅಯ್ಯ ಹೌದೇನು? ಬಾರಪತ್ತ ಮಳೆ ಬರುತ್ತೇನೆ. ಆವಾಗ ಒಂದು 7-8 ವರ್ಷದ ಇಂಚೆ, ಒಂದು 5-6 ವರ್ಷದ ಇಂಚೆ ನಮ್ಮ ಬೋರಾಗೆ ಆವಾಗ ಮಳೆನೇ ಇರಲಿಲ್ಲ. ಬೋರಾಗ ನೀರು ಕಡಿಮೆ ಆಗಿ 5 ಎಕರೆ ತೋಟ ಇತ್ತು. 5 ಎಕರೆ ತೆಂಗಿನ ತೋಟ. ನೀರು ಫುಲ್ ಕಡಿಮೆ ಆಗಿ ಎಲ್ಲನ ನೀರಿಂದಂತೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ನಮ್ಮ ಅಪ್ಪನಿಗೆ ಅದೇ ಬೇಜಾರು. ನೋಡು, ನೀರಾಗಲ್ಲ ಬೋರಾಗೆ ಅಂತ ಬೇಜಾರು. ಅದಕ್ಕೇ ತುಂಬ ಕಷ್ಟ. ಅವಾಗ ಮಳೆ ಬರಲಿಲ್ಲ. ಅವಾಗ ಒಂದು 5-6 ವರ್ಷ, 5 ವರ್ಷದ ಇಂಚೆ ಮಳೆನೇ ಇಲ್ಲ. ಮಳೆ ಫುಲ್ ಕಡಿಮೆ. ಬಿಸಿಲು ಅಂದರೆ ಬಿಸಿಲು ಉರಿತಾ ಐತೆ, ಬೇಸಿಗೆ. ಮತ್ತು ಇವಾಗ ಮಳೆ ಬರ್ತಾಯ್ತಲ್ಲ ಅಂತ ಹೇಳಿ ಎಲ್ಲರೂ ಮತ್ತೆ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 5-6 ವರ್ಷದ ಇಂಚೆ ಮಳೆ ಇರಲಿಲ್ಲ. ಅವಾಗ ತುಂಬ ಬರಗಾಲ. ಮಳೆ ಒಂದು 5-6 ವರ್ಷ ಬಂದೇ ಇರಲಿಲ್ಲ. ತುಂಬ ಎಲ್ಲ ಕೆರೆ ಎಲ್ಲ ಬತ್ತೋಗ್ಬಿಟ್ಟಿದ್ವು. ಎಲ್ಲ ಡ್ಯಾಮ್ಗಳು, ಕೆರೆ ಕಟ್ಟೆಗಳು ಎಲ್ಲ ಒಣಗೋಗಿತ್ತು. ಅಷ್ಟು ಅವಾಗ ಬಿಸಿಲು ಜಾಸ್ತಿ ಅಂದರೆ ಬಿಸಿಲು ಅಂತಿಂಥ ಬಿಸಿಲಲ್ಲ. ಎಲ್ಲ ಬೋರ್ಗಳಲ್ಲೂ ನೀರು ಕಡಿಮೆ. ಅದಕ್ಕೆ ಯಾರ್ಯಾರು ಹಾಕ್ಸಿರಮ್ಮ ಅತ್ತ, ನಾನೊಂದು ಹಾಕ್ಸೋಣ ಅಂತ ಇನ್ನತ್ತ. ತೋಟ ನಾನು ಉಳಿತೈತೆ ಒಂದು ಬೋರ್ ಹಾಕ್ಸಿರಿ ಅಂತ ಹೇಳಿ. ಬಾರಪತ್ತ ನೀರೇ ಬೀಳಲ್ಲ. ಸುಮ್ಮನೆ ಏನೋ ಕಾಕೋಸ್ತಿ ಅತ್ಲಾಗೆ ದುಡ್ಡು ಬೇರೆ ಇಲ್ಲ ಅಂದ್ಬಿಟ್ಟು ಸಾಲ ಮಾಡ್ಕೊಂಡು ಯಾಕತ್ತ. ಇಲ್ಲ ಕಣಮ್ಮ, ಒಂದು ಬೋರ್ ಹಾಕ್ಸಿರಿ ತೋಟ ಉಳಿಸ್ಕೋಬೋದು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಕೆಲಸನ. ಸುಮ್ಮನೆ ಹೊಲ ಬೀಳ್ಬಿಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಹೆಂಗತ್ತ ಒಂದು 70-80 ಸಾವಿರ ರೂಪಾಯಿಗನ ತೋಟ ಹೋಗೋದತ್ತ. ಬಿಸಿಲಿರೋದಕ್ಕೆ, ಕಾಯಿ ಇಲ್ಲದಕ್ಕೂ, ನೀರಿಗೆ ತಿಲ್ಲೋದಕ್ಕೆ ಈ ತಡಿನ ಒಂದು 30 ಸಾವಿರ ರೂಪಾಯಿ ಕೇಳ್ತಾರೆ ಕಣಮ್ಮ ತೋಟನ. ಬಾ 7 ತಾಳಿ ಮುದ್ದೆ ಯಾರೈತಿ. ಹೋಗು 7 ಹೋಗ್ತಿಯಪ್ಪ ನೀನು. ಹೊಲ್ ತಕ್ಕೋದ ನಂಗೇನಿ. ಹೇಳು ಟೈಮ್ ಸರಿ ಬಂದು ಉಂಬನ ಅಂಬಲ್ಲ. ಆಮೇಲೆ ನನಗೆ ಗ್ಯಾಸ್ಟಿಕ್ ಆತು, ಅದಾತು ಇದಾತು ಅಂತೀಯ. ಟೈಮ್ ಸರಿ ಉಂಬನ ಅಂಬಲ್ಲ. ಹೋಗು, ನಿಂದೆ ಒಂದು ಕತೆ. ಮುಂಬಾಕೇನು ಅಲ್ಲಿ ನಾನೇ ಅಲ್ಲಿ ಬೋರ್ನ ನೀರು ಕಡಿಮೆ ಆಗ್ಯಾವೆ. ಕರೆಂಟ್ ಬಂದಿತ್ತು. ಕರೆಂಟ್ ಹೋಗುತ್ತೆ 11 ಗಂಟೆ ತಕ್ಕ ಕರೆಂಟ್ ಇರುತ್ತೆ ಅಂತೇಳಿ ಎಲ್ಲನ ಪೈಪ್ ಹಾಕಿ ಇಕ್ಕಿದೆ. ಏನು ಮಾಡೋ, ನೀರು ಬರೋದೇ ಇಲ್ಲ. ಬರೀ ಖಾಲಿ ಮೋಟ್ರ್ ಅವ್ರದ್ದು ನೀರೇನು ಬರೋದೇ ಇಲ್ಲ. ಒಂದು ಚೆನ್ನಾಗಿ ಬತ್ತಾವ ಅಷ್ಟೇ, ಎತ್ಕೊಂಡಂಗೆ. ಆಮೇಲೆ ಹೋಗ್ತಾ ಬರೋದೇ ಇಲ್ಲ ನೀರು. ಅದಕ್ಕೆ ಒಂದು ಬೋರ್ ಹಾಕ್ಸೋಣ ಅಂತ ಇದ್ದೀನಿ. ಬೋರ್ ಹಾಕಿಸ್ತೀಯ? ಅಲ್ಲ ದುಡ್ಡೆಲ್ಲ ಐತೆ ಬೋರ್ ಹಾಕ್ಸಕ್ಕಿ. ಸುಮ್ಮನಿರು. ದುಡ್ಡಿನ ಏನಿಲ್ಲ, ಬೋರ್ ಹಾಕಿಸ್ತೀನಿ ಅಂತೀಯ. ನಾನು ಅದೇ ಹೇಳ್ತೀನಿ. ಇವಪ್ಪ ಏನಂಗೆ ಬೋರ್ ಹಾಕಿಸ್ತೀನಿ ಅಂತ ಐತಲ್ಲಮ್ಮ. ದುಡ್ಡೆಲ್ಲ ಐತಿ. ಆಸ್ಪತ್ರೆಗೆ ಹತ್ಕೊಂಡ್ರೆ ಕಂಪ್ನಿನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಹೆಂಗೋ ಏನೋ ದುಡ್ಡು ಇರಬೇಕು ಕೈಯಾಗೆ. ಸುಮ್ಮನಿರು. ನೀನು ಸುಮ್ಮನೆ ಬೋರ್ ಹಾಕಿಸ್ತೀನಿ, ಅದನ್ನ ಹಾಕಿಸ್ತೀನಿ ಅಂತ ಹೇಳಿ ಕುಣಿಯಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರೋದು ಕಲ್ಕ. ಸುಮ್ಮನೆ ಇಲ್ಲದೆಲ್ಲ ಅವತಾರಗಳು ಮಾಡ್ಕೊಂಡು ಯಾತಕತ್ತ. ಇಲ್ಲದೆಲ್ಲ ನೀನು ಇದು ಮಾಡೋಕ್ಕೆ ಹೋಗ್ಬೇಡ. ಸುಮ್ಮನಿರು. ತಿರ್ಬಿಟ್ಟು ಮಸ್ತಾಗಿ ಹಾಕ್ಸಿರಿ 7,000 ಅಡಿ ಕೊರಿದ್ರೂ ನೀರಿಲ್ಲ ಅಂತ. ಅಂತ 1,000 ಅಡಿ ಕೊಡ್ಸಿರಿ, ಒಂದು 50,000 60,000 ದುಡ್ಡು ಬೇಕು. ಹೇಳ್ತತಿ ಅಟೊಂದು ದುಡ್ಡ. ಸುಮ್ಮನಿರು. ನಿಮ್ಗೆ ಯಾತನ ಹೇಳಕ್ಕಿಲ್ಲ ನಿನಗೆ. ಆಗಲ್ಲ ಅಂತ ಯಾತನತ್ ಮಾಡಿರಿ ತಾನೇ ಆಗೋದತ್ತ. ಅತ್ತ ಹಸ್ಗಳು ಇದಾವ, ಒಂದು ಕೊಟ್ಟು ಹಾಕಿಸ್ತೀನಿ ಸುಮ್ಕಿರತ್ತ. ಪಾಟ್ ಉಳಿದ್ರತ್ತ ಹೆಂಗೆ ಆಗುತ್ತೆ, ಮುಂದೆ ನಮ್ದು ಹೆಂಗೆ ಜೀವನ ಆಗುತ್ತೆ ಅಂತ ನಾನಿದ್ರೆ ನಾನು ಹೇಳೋದು ನಿನ್ಗೆ ಅರ್ಥನೇ ಆಗ್ತಿಲ್ಲ. ಸರಿ ಆಯ್ತು ಬಿಡಪ್ಪ. ಹೆಂಗನ ಮಾಡ್ಕೆ ಹೋಗು. ಏನನ್ನ ಹೇಳಿರಿ ಸಿಟ್ಟಾಗ್ತೀಯ. ಅಕ್ಕ ಹಾಲು ಕಾಸು ಕೂಡ ನೀನು ಹಾಲು ಕುಡಿತೀಯ? ಬೇಡ ಕಣೆ. ಹಾಲೇನು ಬೇಡ, ಸುಮ್ಕಿರು. ಹಾಲು ನನ್ನ ಕೈ ಕುಡಿಯೋಕ್ಕಾಗಲ್ಲ. ಟೀನೇ ಮಾಡುವಂತ ಆಮೇಲಿಂದಾನ. ನಾನು ಇಲ್ಲಿ ಯಾರ್ಯಾರನ ಕೆಲ್ಸಕ್ಕೆ ಹೋಗ್ತಾರೆ ಕಣಮ್ಮ. ಅದಕ್ಕೇನೆ ಯಾವುದೋ ಗಾರ್ಮೆಂಟ್ಸ್ ಐತಂತೆ, ಗಾರ್ಮೆಂಟ್ಸ್ಗೆ ಹೋಗೋಣ ಅಂತ ಇದ್ದೀನಿ. ಇನ್ನೇನು ಮಾಡೋಣ ಮನೆಯಾಗ ಕುತ್ಕೊಂಡು. ಅಥವಾ ಸುಮ್ಮನೆ ಹೋಗೋಣ. ಆಮೇಲೆ ತೀರ ನಿಂದು ತೆರಿಗೆ ಆದ್ಮೇಲೆ ಒಂದಿಟ್ಟು ರಜೆ ಪಜೆ ಹಾಕ್ಯಮ್ಮಕ್ಕಾಗುತ್ತೆ ಅಂತ. ಹೆಂಗೋ ಆಗುತ್ತೆ ಮಗ. ಇನ್ನೂ ಟೈಮ್ ಆಯ್ತಲ್ಲಮ್ಮ. ಹೋಗು ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಆಗುತ್ತತ್ಲಾಗೆ. ಯಾವುದಕ್ಕೂ ಖರ್ಚು ಅದಕ್ಕೂ ದುಡ್ಡಿಲ್ಲ, ಏನಿಲ್ಲ. ಅಮ್ಮ ನನಗೆ ಎಕ್ಸೈಸು ಅದನ್ನೆಲ್ಲ ತಗೊಂಬಕ್ಕೆ ದುಡ್ಡು ಕೊಡ್ತೀನಿ ಅಂದಿದ್ದಲ್ಲ. ಎಲ್ಲಮ್ಮ ದುಡ್ಡು? ತಡಿಯ ಮತ್ತು ಯಾರನ್ನ ಕೇಳಿದ್ದೀನಿ, ಇಸ್ಕೊಂಬಂದು ಕೊಡ್ತೀನಿ. ಸರಿ ಆಯಿತು. ಹಂಗೆ ನನಗೊಂದು 2 ಜೊತೆ ಡ್ರೆಸ್ ಕೊಡಿಸು. ಸರಿ ಅಮ್ಮ ಆಯಿತು, ಕೊಡ್ಸಾನೆ. ಅವಳಿಗೂ ಸಣ್ಣಳಿಗೂ ಯಾರನ್ನ ಕೇಳೈತೆ ಕೊಡ್ತಾರಂತ ಹೇಳವ್ರೆ. ನಾನೇ ಕೇಳಿದ್ನಿ. ಯಾರು ತಗೊಂಡು 10,000ನ ಕೊಡ್ತಾರೆ, ತಗೊಂಬರಕ್ಕೆ ಅವತ್ತು ಬಿಡು.
ಬರೀ ಇದೇ ಆಯಿತು ಕಣಮ್ಮ. ನಾವಂತೂ ಏನೇನು ಮಾಡಲಿಲ್ಲ ಎಂತೆಂಥವ್ರು ಹೆಂಗೆಂಗೋ ಇದ್ದಾರಲ್ಲೇ ನಮ್ಮ ನಮ್ಗೆ ಏನು ಬಡತನ ಕೊಟ್ಟಾನು ಏನೋ ದೇವರು. ಏನು ಮಾಡೋಣಮ್ಮ. ನಮ್ಮದು ಬರೀ ಹಿಂಗೆ ಆಯ್ತು ಕಣಮ್ಮ. ಏನು ಮಾಡ್ತೀಯ ಇವಾಗ ಬೇರೆನೇ ಒಟ್ಟು ತಾಟನೂ ಯಾರು ತಾಂತಿಲ್ಲ ಏನಿಲ್ಲ. ಬರೀ 25-30 ಸಾವಿರ ರೂಪಾಯಿ ಕೇಳ್ತಾರೆ. 70-80 ಸಾವಿರ ರೂಪಾಯಿ ತಾಂಬರು ಗನ್ಮಾಗಿ. ಬರೀ 25-30 ಸಾವಿರ ರೂಪಾಯಿ ಕೇಳ್ತಾರೆ ನಮ್ಮ ತಾಟನು. ಏನು ಮಾಡೋಣ, ನಿಮ್ಮ ಅಪ್ಪ ನೋಡಿ ಬೋರ್ ಹಾಕಿಸ್ತೀನಿ ಅಂತ ಐತಿ. ಏನು ಮಾಡೋಣ ತಕ್ಕೆ ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗೋಣ. ಇನ್ನೇನು ಹುಡುಗರೆಲ್ಲ ದೊಡ್ಡವಾದು ಆ ಪಾಡಿಗೆ ಅವು ಸ್ಕೂಲ್ಗೆ ಹೋಗ್ತಾವೆ. ಅದಕ್ಕೆ ಇನ್ನೇನು ಕೆಲ್ಸಕ್ಕೆ ಹೋಗೋಣ ಅಂತ. ಹೋಗು. ನೀನೇನು ನನ್ನ ಡೆಲಿವರಿ ಬಗ್ಗೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಸುಮ್ಮನೆ ಕೆಲ್ಸಕ್ಕೆ ಹೋಗು. ಅದೇ ಹೋಗೋದಂತೆ ಹೋಗೋದು. ಆಮೇಲೆ ತೀರ ರಜೆ ಹಾಕೋದಾದ್ರೆ ಹಾಕೋದು. ಇಲ್ಲ ಅಂತಂದರೆ ಅಮ್ಮನೇ ಇರುತ್ತಲ್ಲ, ತೀರ ಅಮ್ಮನೇ ನೋಡ್ಕೊಂಬತ್ತಿ ಮಂತಾಗ ಅಮ್ಮನೇ ಇರುತ್ತಾ ನೋಡು. ಏನು ಕೆಲಸ ಇರಲ್ಲ. ಅದಕ್ಕೆ ಅತ್ತ ಅಲ್ಲೇ ನೋಡ್ಕೊಂಡಾದ್ರೆ ನೋಡ್ಕೋಬೋದು. ಇವಾಗ ಸದ್ಯಕ್ಕೆ ನಾನು ಹೋಗೋದಂತೆ ಹೋಗ್ತೀನಿ. ಯಾರ ಹೇಳಿರಮ್ಮ ಅದಕ್ಕೆ. ಅಮ್ಮಿ ನೀನು ಹೋಗ್ತಿದ್ದಲ್ಲ ಅಲ್ಲಿ ಕೇಳಕ್ಕಿಲ್ವಿ? ಅದಕ್ಕೆ ಕೇಳ್ಬೇಕಮ್ಮ. ಬಾ ಅದೆಲ್ಲಿ ಹೋಗೋಣ ಕೇಳ್ಕೊಂಬರೋಣ. ನಾನು ಮುಂಚೆಗೆ ಹೋಗ್ತಿದ್ದೆ. ಅದಕ್ಕೆ ಅತ್ತಗೆ ಹೋಗಿ ನೋಡ್ಕೊಂಬರೋಕ್ಕಾಗುತ್ತೆ ಕೇಳ್ಕೊಂಡು. ಯಾವ್ದಾನ ಒಂದು ಬೇರೆ ಕೆಲಸಕ್ಕೆ ಯಾವ್ದನ ಸೇರಿ ನೀನು ಮಾಡ್ತೇನೆ. ನಿನ್ನ ಕೈಲಿ ಆಗಲ್ಲ ಕಣಮ್ಮ. ಮಾಡ್ಬೇಕಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ವಿಧಿ ಇಲ್ಲ ಅಂದಮೇಲೆ ಈಗ ಬಿಸ್ಲಾಗಂತೂ ಕೂಲಿ ಮಾಡೋಕ್ಕಾಗಲ್ಲ ಕಣಮ್ಮ. ಬಿಸ್ಲಾಗ ಕೂಲಿಗೆ ಹೋಗಲ್ಲ ನನ್ನ ಕೈಲಂತೂ ತಲೆ ಬಡ್ತು ಬರುತ್ತೆ. ತಲೆನೋವು ಬರುತ್ತಂಗೆ. ಬಿಸ್ಲಾಗ ಹೋದ್ರೆ ನನಗೆ ಅದು ಯಾಕೆ ಏನಾನ ತಲೆನೋವು ಬರುತ್ತಂಗೆ. ಅದಕ್ಕೆ ಅತ್ತ ಸುಮ್ಮನೆ ಗಾರ್ಮೆಂಟ್ಸ್ಗೆ ಹೋಗೋಣ ಅಂತ. ಅಲ್ಲನೇ ಯಾತ್ಕನ ಕೆಲ್ಸಕ್ಕೆ ಸೇರಿಸ್ಕೊಂತಾರೆ ಅಂತ. ಹೋಗಮ್ಮ ಹೋಗು. ಕೇಳ್ತೀನಿ ತಡಿ. ಒಂದು ಅಣ್ಣ ಯಾರ ನನಗೆ ಪರಿಚಯ ಐತೆ, ಕೇಳ್ತೀನಿ. ನಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳ್ತೀನಿ, ಅಣ್ಣ ಹಿಂಗೆ ನಮ್ಮ ಅಮ್ಮ ಬರುತ್ತೆ ಅಂತ ಹೇಳಿ. ಅದೆಲ್ಲ ಏನಂಬುತ್ತೆ ನೋಡ. ಹೇಳಮ್ಮ. ಮತ್ತು ನಿಮ್ಮ ಅಪ್ಪ ಹಿಂಗೆ ಕತೆ ಕಟ್ಕೊಂಡ್ರೆ ಆಗಲ್ಲ ನೋಡಿ. ಮನೆಯಾಗೆ ಯಾತ್ಕನ ಹಾಲ್ಗೂ ಸಕ್ಕರೆ ಟೀ ಸೊಪ್ಪು ದುಡ್ಡೇ ಇಲ್ಲ. ಏನು ಮಾಡ್ತೀಯ? ಯಾಕಂಗೆ ಖರ್ಚು ಅದಕ್ಕೂ ದುಡ್ಡೇ ಇಲ್ಲ ಕಣಮ್ಮ. ಹಂಗಾಗುತ್ತೆ. ಏನು ಮಾಡ್ತೀಯ? ಮತ್ತು ಮನೆಯಾಗೆ ಎಷ್ಟು ಖರ್ಚಿರುತ್ತೆ ಕಣಮ್ಮ. ಸುಮ್ಮನೆ ಹೋಗು. ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೋಗೋದು ಕಲ್ತ ಎಲ್ಲ ಎಲ್ಗೂ ಹೋಗಲ್ಲ ಅಂತಾರೆ. ಸುಮ್ಮನೆ ಹೋಗಿ ದುಡ್ಕೊಂಬತ್ತು ಕಲ್ಕಳಮ್ಮ. ದುಡ್ಕೊಂಡ್ರತ್ತೆ ಇನ್ನು ಎಷ್ಟು ಖರ್ಚು ಮನೆಯಾಗೆ. ಇವಾಗ ನೋಡಿ ಯಾತಕ್ಕೂ ಖರ್ಚಿಗೆ ದುಡ್ಡಿಲ್ಲ. ಸುಮ್ಮನೆ ನೀನು ಯಾತನ ಇದ್ರ ತಾಗ ಎಲ್ಲನ ಒಂದಿಷ್ಟು ರೇಷನ್ ಅದು ತಗೊಂಬಂದು ಒಂದು ಸತಿ ಅಂಗಡಿ ಬಾಕಿ ಎಲ್ಲ ಕೊಡೋಕ್ಕಾಗುತ್ತೆ. ಯಾವುದೋ ಒಂದು ಅಂಗಡಿಗೆ ತಗೊಂಬ. ಅಯ್ಯೋ ಹೋಗಿದ್ದು ನಮ್ಮ ಎದ್ದಾಗ ಪ್ರಕಾಶ್ ಅಣ್ಣ ಅಂಗಡಿಗೆ ಹೋಗಿದ್ದೆ. ಪ್ರಕಾಶ್ ಅಣ್ಣ ಅವ್ನು ನೀನು ಬಾಕಿ ಕೊಟ್ಟಿಲ್ಲ ಕಣಮ್ಮ, ಹಳೇದು ಕೊಡಲ್ಲ ಅಂತ ಅವನು ಹಂಗೆ ಗಲಾಟೆ ಮಾಡೋಣ. ಏನು ಮಾಡ್ತೀಯ? ಅವ್ರಿಗೆ ಕೊಟ್ಟರಲ್ಲೇ ನಮ್ಗೆ ಕೊಡೋದು. ಏನು ಮಾಡೋಣತ್ತ. ಹಿಂಗಾಗೈತೆ ಕಣಮ್ಮ ಇವಾಗ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಬಂದಿದ್ದೆಲ್ಲ ಅನುಭವಿಸ್ಬೇಕು. ಇವಾಗ ನಿನಗೆ ಹೆಂಗೋ ಏನೋ ಆಸ್ಪತ್ರೆಗೆ ಅಮ್ಮಂಗಾಗುತ್ತೆ. ಸುಮ್ಕಿರ ಆಸ್ಪತ್ರೆದೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ ನೀನು. ಹೆಂಗೆ ಆಗುತ್ತೆ ಇವಾಗ. ನಾನೆಲ್ಲನ ಅವ್ರಿಗೆ ಹೇಳ್ತೀನಿ, ಶ್ರೀನಿವಾಸ್ಗೆ. ಅವರೆಲ್ಲನ ಇಕ್ತಾರೆ ನೋಡ್ಕೊಂತಾರೆ ಅವರೆಲ್ಲನ. ಸುಮ್ಕಿರು. ಸರಿ ಅಮ್ಮ. ಹೆಂಗೆ ಅಮ್ಮಂತವನು ಸೀನಂತಾಗೂ ಮಾತಾಡ್ತೀನಿ. ಸೀನಾನ ಏನಾನ ಹೋಗೋ ಯಾಕ ಅಂತಂದರೆ ನಾವು ನೋಡ್ಕೊಂತೀವಿ. ಹೋಗು ಅಂದ್ರೆ ಹೋಗೋಕ್ಕಾಗುತ್ತತ್ತ. ಸುಮ್ಮನೆ ಹೋಗ್ತೀನಿ ಕೆಲ್ಸಕ್ಕೆ. ಈಗ ಬಂಡಾಟ ಮನೆಯಾಗೆ. ಯಾಕ ನಾನು ಹತ್ತರೋದು ತುಂಬ ಕಷ್ಟ. ಬಡತನ ಮನೆಯಾಗೆ. ಯಾರು ದುಡಿಯೋರಿಲ್ಲ. 5-6 ವರ್ಷದ ಇಂಚೆ ಯಾರು ದುಡಿಯೋರಿಲ್ಲ. ಏನು ಮಾಡ್ತೀಯ ಇವಾಗ? ಇವಾಗ ನಾವೊಮ್ಮೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋಗ್ತೀನಿ ಅಂತ ಐತೆ. ಅತ್ತ ಹೋದ್ರತ್ತ ಹೆಂಗತ್ತ ಒಳ್ಳೇದಾಗುತ್ತೆ ಅಂತ ಹೇಳಿ ಅತ್ತ ಹೋಗು ಅಂತ ಹೇಳ್ತಾ ಇದ್ದೀನಿ. ಹೋದ್ರತ್ತ ನಂದೇನೇನು ಬಸ್ರಿ ಬಂಟನ ಏನು ಹೆಂಗೋ ಅತ್ತ ಆಗುತ್ತೆ. ಅದೇನು ಎಲ್ಲನಾತು 5-6 ತಿಂಗಳು ನಮ್ಮ ರೊಕ್ಕ ಇರೋರಾಗಾತು. ಇಲ್ಲಾಂದ್ರೆ ನಮ್ಮ ಅಜ್ಜಿನೋ ಯಾರಾದರೂ ಇದ್ದಾರೆ, ಯಾರಾದರೂ ನೋಡ್ಕೊಂತಾರೆ. ಎಲ್ಲಾದರೂ ಇರ್ಬೋದು. ಒಂದು 5-6 ತಿಂಗಳು ತಕಾಗ್ತಾ. ಅದಕ್ಕೇನತ್ತ ಹೋಗಮ್ಮ ಸುಮ್ಮನೆ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡ್ತೀನಿ. ತುಂಬ ಬಡತನ ವೀಕ್ಷಕರೇ. ಅವಾಗ 5-6 ವರ್ಷದ ಇಂಚೆ ನಮ್ಮ ಮನೆಗೆಲ್ಲ ಚಿಕ್ಕ ಮಕ್ಕಳು ದುಡಿಯೋರಿಲ್ಲ, ಏನಿಲ್ಲ. ಥರ ಏನೋ ಬಡತನ ಅವಾಗ. ಎಲ್ಲದಕ್ಕೂ ಬಂಡಾಟ, ಉಣ್ಣೋದಕ್ಕೂ ಬಂಡಾಟ ಅವಾಗ. ಅಂತ ಬಡತನ ಕಷ್ಟ ಬಿದ್ದುಬಿಟ್ಟಿದ್ವಿ. ತುಂಬ ಕಷ್ಟ ಬಿದ್ದಿದ್ಕೂ ಇವತ್ತು ಸುಖವಾಗಿದ್ದೀವಿ ಅಂತ ಹೇಳ್ಕೊಬೋದು. ಏನೋ ನನಗೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಕಷ್ಟ ಬಿದ್ರೇ ಸುಖ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ನಾವು ಕಷ್ಟ ಅನುಭವಿಸಿದ್ದೀವಿ. ನೋಡ್ತಾ ಇರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.